ಏನು ಮೀನಾಕ್ಷಿ ಯಾಕೆ ಹಿಂಗೆ ಬಂದಿದ್ದೀನಿ ನೀನು? ನೀನು ಚೆನ್ನಾಗಿ ಮಾಡ್ತಾ ಇದ್ದಿ ಬಿಡು. ಅಯ್ಯೋ ಏನಿಲ್ಲ, ಅಪ್ಪರ ದಿನ ಆಗಿತ್ತಲ್ಲ ಮನೆಗೆ ಬಂದು ಅದಕ್ಕೆ ಬಂದೆ. ಏನಿದೆ ಸ್ವಂತ ಮನೆ ನಿನಗೆ ಬೇಜಾರು ಮಾಡ್ಕೊಳಕ್ಕೆ? ನೀನು ಚೆನ್ನಾಗಿ ಹೇಳ್ತಾ ಇದ್ದಿ ಬಿಡು. ನೀನು ಅಡುಗೆ ಮನೆ ನೋಡೋಕೆ ಏನು ನೋಡ್ಬೇಕಾಗಿತ್ತು? ಬಾಡಿಗೆ ಮನೆ ನೀನು. ಏನಿಲ್ಲ ಬಿಡಿ, ಆಯಿತು. ಯಾಕೋ ಬರ್ಬೇಕಾಗಿತ್ತು, ಏನೋ ತಗೋಬೇಕಾಗಿತ್ತು ಅದಕ್ಕೆ ಕಂತೆ. ಸರಿ ಈಗ ನಡಿಗೆ ಹೋಗೋದ. ನೋಡಿ ಇನ್ನೊಂದು 4 ದಿವಸ ಇಲ್ಲ ಇದ್ಬಿಟ್ಟು ಬರ್ತೀನಿ ನಾನು. ಯಾಕೆ ಅಲ್ಲ ಏನು ಮಾಡ್ತಿದ್ದೀಯ ಇಲ್ಲಿ? ಏನು ಕೆಲಸ ನಿನಗೆ? ಸುಮ್ಮನೆ ನಡಿ ನೀನು. ಅಲ್ಲ ಹೆಣ್ಣು ಫೋನ್ ಮಾಡಿಬಿಟ್ಟು ಅಮ್ಮನ ಫೋನ್ ಸ್ವಿಚ್ ಅಪ್ ಆಗದೆ ಅಂತ ಗಾಬರಿ ಆಯ್ತಾ ಕೂತಾಳೆ. ಯಾಕೆ ಸ್ವಿಚ್ ಅಪ್ ಮಾಡ್ಕೊಂಡಿದ್ದೀನಿ ನಿನ್ನ ಫೋನ್? ಅಯ್ಯೋ ರೀ, ಅದು ಚಾರ್ಜ್ ಇತ್ತಿಲ್ಲ ಕಣ್ರಿ. ಚಾರ್ಜ್ ಇತ್ತಿಲ್ವೋ? ಬೇಕು ಅಂತ ಸ್ವಿಚ್ ಅಪ್ ಮಾಡ್ಕೊಂಡಿದ್ಯೋ? ನೋಡು ನಿಂದ ಅಮ್ಮ ಅಂತೀನಿ. ನೋವೇ ನಮ್ಮ ಮೇಲೆ ನಂಬಿಕೆ ಇಟ್ಟು ನಿನ್ನ ಬಿಟ್ಟು ಹೋಗಳೆ. ಅವಳು ಬರೋ ಗಂಟೆ ಅಲ್ಲಿ ಇರುವಂತ ನಾನು ಅಷ್ಟು ಬಗ್ಗೆ ಅಂತ ಹೇಳಿನಿ. ಹಿಂಗೆ ಹೇಳ್ದಂಗೆ ಯಾಕೆ ಬಂದಿದ್ದಿ? ಹೇಳ್ಬಿಟ್ಟು ಬರ್ಬೇಕಾಗಿತ್ತು ನೀನು. ಹೋಯ್ತೀನಿ ಅಂದ್ಬಿಟ್ಟು. ನೋಡಿ ನನಗೆ ಹೇಳೋದು ನನ್ನ ಕಡೆ ಕಳ್ಸಕ್ಕಿಲ್ಲ ಅನ್ಕೊಂಡಂಗೆ ಬಂದ್ಬಿಟ್ಟೆ. ನೋಡಿ ನೋವೇ ಬರೋ ಗಂಟೆ ನಾನು ಇಲ್ಲಿ ಇರ್ತೀನಿ. ಸಾಧ್ಯನೇ ಇಲ್ಲ. ಹೆಂಗಿದ್ದಿ ಇಲ್ಲಿ ನೀನು? ನಾನಂತೂ ಇಲ್ಲಿ ರ್ಯಾಕ್ ಬಿಡಕ್ಕೆ ನಡೀನಿ. ಎದ್ದಿ ನಡಿಗ. ಅರ್ಥ ಮಾಡ್ಕೊಳ್ಳಿ, ಯಾಕೆ ಹಿಂಗೆ ಆಡ್ತಾ ಇದ್ದೀರಿ ನೀವು? ಆಯಿತು ಸುಮ್ಮನಿರಿ. ಸುಮ್ಮನಿದ್ದಾರೋ ಹಿಂಗೆ ನಡಿಗ ನೀನು. ನಡಿ ಲತ್ಕಿತ ಏನಾರು ಅಂದ್ಲೋ? ಅಯ್ಯೋ ಇಲ್ಲ ರೀ, ಅವಳೇನು ಒಂದಿಲ್ಲ. ನಾನು ಇಷ್ಟ ಅವಳು ಏನೋ ಅಂದವಳೆ ಅಂತ ಅದಕ್ಕೆ ನೀನು ಹಿಂಗೆ ಬರೋಕೆ ಹಿಂಗೆ ಮುಂದೆ ನೋಡ್ತಾ ಇದೆಯೇ? ಊರೊಳಗೆ ಅವಳೇನು ಒಂದಿಲ್ಲ ಕಣ್, ಸುಮ್ಕಿರಿ. ಸುಮ್ಮನೆ ನಿಮ್ಮ ಸಂಸಾರ ನೀವು ಯಾಕೆ ಹಾಳು ಮಾಡ್ಕೊಂಡಿರಿ? ನಾನು ವಿಷಯ ಬಿಟ್ಟಾಕ್ಬಿಟ್ಟು ನೀವು ಇರೋಗಿ ನಿಮ್ದಾಗಿ. ನೋಡಿ ಮೀನಾಕ್ಷಿ, ನೀನು ಈಗ ಬಂದೇ ಬೇಕು ಹೇಳಿಗ. ನೀನು ಹೋಗಿ ನಾನು ಹೋಗಿಲ್ಲ, ಇಲ್ಲೇ ಇರ್ತೀನಿ. ಅಯ್ಯೋ ರೀ, ನೀವೇ ಕೇಳಿದ್ರಿ ಹೋಗಿ ಸುಮ್ಮನೆ ನೀವು. ಇಲ್ಲ ನೀನು ಬರ್ತಾರೆ ನಾನು ಇಲ್ಲೇ ಇರೋದಯ್ಯ. ಅಲೋ ಲಾ ಮಗ, ಎಲ್ಲಿದ್ಯಪ್ಪ? ಇಲ್ಲಿಗೆ ಬಂದೆ. ಇಲ್ಲೇ ಅವಳೆ. ಅವ್ರ ಬಾಡಿಗೆ ಮನೆ ಇದ್ಲಲ್ಲ ಮೊದಲು, ಅಲ್ಲ ಅವಳೆ. ಅದಕ್ಕಂತೆ ಚೆನ್ನಾಗಿ ಬುದ್ಧಿ ಕಲ್ತಾಳ್ಬಿಡು ಅವಳು ತಾನಿಯ. ಇಲ್ಲೆಲ್ಲ ಗಾಬರಿಯಾಗಿ ಕುಂತೀವಿ. ಹೇಳ್ದಂಗೆ ಕೇಳ್ದಂಗೆ ಯಾಕೆ ಹೋದ್ಲಂತೆ? ಏನಂತೆ? ಏನು ಸಮಸ್ಯೆ? ಏನು ಲಾತ ನನ್ಗಿಂತ ಕೇಳು. ಏನಪ್ಪ ಇಲ್ಲ ಅಂತಾಳೆ. ನನ್ಗೆ ಯಾಕೋ ಅವಳ ಮೇಲೆ ಮನ. ಅಲ್ಲ ಸರಿಕಲ್ಲ, ಇವಳು ಏನಾದ್ರು ಇತ್ತು ನಮ್ಗೆ ಹೇಳ್ಬೇಕು ತಾನೆ. ಇವಳೇ ಹೊಂಟೋಗ್ಬಿಟ್ರೆ ಏನು ಗೊತ್ತಾಗಿಲ್ವಾ? ಯಾಕೆ ಹೆಣ್ಣು ಕೈಲಿ ನಮ್ಗೆ ಉಗಿಸ್ಬೇಕು ಅಂತ ಮಾಡಿದ್ದಾಳ? ಕೊಡು ಫೋನ. ಇನ್ನೇನು ಫೋನು ಬಿಡು. ಕೊಡ್ಲಾ ಮಾತಾಡ್ತೀನಿ. ಸರಿ ಕೊಡ್ತೀನಿ ಇರು. ಹಲೋ ಅಲಕಲ್ಲ, ಏನಿಲ್ಲ ಇದು? ಏನಿದು ಮೀನಾಕ್ಷಿ? ಹೇಳ್ದಂಗೆ ಕೇಳ್ದಂಗೆ ಹಿಂಗೆ ಹೋಗಿದ್ದೀರ ನೀನು? ಸರಿಯಾ ನಿನ್ನ ಬುದ್ಧಿ ಕಲ್ತಿರೋದು ನಿನಗೆ? ಹಾಂ ಸರಿಲೇ. ಅದು ಅಜ್ಜಿ ಇಲ್ಲಿ ಮನೇಲಿ ಏನೋ ತಗೋಬೇಕಾಗಿತ್ತು ಅದಕ್ಕೆ ಬಂದೆ. ಹೋಗ್ಬೇಕು ತಾನೆ? ಹೋಗಳು ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು ನೀನು. ಅಜ್ಜಿ ಹಿಂಗೆ ತಗೋಬೇಕು ಏನೋ ಒಂದು ಬದುಕ ಹೋಗ್ಬಿಟ್ಟು ಬರ್ತೀನಿ ಕಣಜ್ಜಿ ಅಂತ. ಇದ್ದಕ್ಕಿದ್ದಂಗೆ ಕದ್ದೋರು ನೀನು. ನಮ್ಗೆ ಅನ್ಸಕ್ಕಿಲ್ಲ. ಅವೇನು 16 ಸತಿ ಫೋನ್ ಮಾಡ್ತಾದೆ. ಅಮ್ಮ ಫೋನ್ ಎತ್ತೋತಿಲ್ಲ ಅಂತವ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದಿ ಅಂತಲ್ಲ ಯಾಕಮ್ಮಿ? ಯಾಕೆ ನಿಂದು ಯಾಕೋ ಜಾಸ್ತಿ ಆಗೋಯ್ತು. ಯಾರು ಅಂದ್ರೆ ಹೇಳು. ಅಲ್ಲ ಅತ್ತ ಯಾರು ಹಂಗಿಂದ್ಲ ಹೋಗಿಗು ಅಂತವೆ. ಹೇಳ್ದಂಗೆ ಕೇಳ್ದಂಗೆ ಹೊಂಟೋಗಿದ್ದಿ ನೋಡು. ನಾವಿಲ್ಲಿ ಗಾಬರತ್ಕೊಂಡು ಎದ್ರಕೊಂಡು ಕೂತೀವಿ. ಅಯ್ಯೋ ಅಜ್ಜಿ, ಅದು ಫೋನ್ ಚಾರ್ಜ್ ಇತ್ತಿಲ್ಲ ಬರ್ಬೇಕಾರೆ ಇಲ್ಲಿ ಬಂದು ಚಾರ್ಜ್ ಹಾಕ ಮಾಡೋದು ಅನ್ಕೊಂಡೆ. ಬೇಜಾರು ಮಾಡ್ಕೊಬೇಡಿ ಅಜ್ಜಿ. ಬೇಜಾರು ಮಾಡ್ಕೊಂಡರು ಬಾ ಬಿಡ್ಬೇಡಿ ಅಜ್ಜಿ. ನಾನು ಇಲ್ಲೇ ಇರ್ತೀನಿ. ನಾನು ಬರೋಕಿಲ್ಲ. ನೋವೇ ಬತ್ತೆ ಮೈಸೂರಿಗೆ ಹೋಯ್ತೀನಿ. ಯಾಕೆ ಏನಾರು ಅಂದದ್ಲೇಲಕ್ಕ? ನನಗೆ ಗೊತ್ತು ಕಲೆ, ನಂಗೆ ಚಂದ ಗೊತ್ತು. ಏನೋ ಅಂದಿರ್ಬೇಕು. ಅಕ್ಕಿಂಗೆ ಆಡ್ತಿದ್ದೀನಿ ನೀನು. ಅವಳಿಗೆ ಇಳಿಸ್ತೀನಿ ಸುಮ್ಕಿರು ಮರ್ವಾದಿಯಾ? ಅಜ್ಜಿ ನಿಮ್ದು ಅಮ್ಮ ಅಂತ ನಿಮ್ಮ ಕಾಲು ಕಟ್ಕೊತೀನಿ. ಅವಳಿಂದ ಏನೂ ಇಲ್ಲ. ನನಗೆ ಯಾಕೆ ಅಲ್ಲಿ ಇರಕ್ಕೆ ಮನಸ್ಸಿಲ್ಲ. ನೋಡಿ ನಿಮ್ದು ಅಮ್ಮ ಅಂತ ನಾನು ಇಲ್ಲೇ ಇರ್ತೀನಿ. ನೋವೇ ಬತ್ತೆ ಮೈಸೂರಿಗೆ ಹೋಯ್ತೀನಿ ನಾನು ಇಲ್ಗಣೆಯ. ದಯವಿಟ್ಟು ನಿಮ್ದು ಅಮ್ಮ ಇದೊಂದು ನನ್ನ ಕೊನೆ ಆಸೆ ಅನ್ಕೊಳ್ಳಿ. ನನ್ನ ನೆರವೇರಿಸ್ಕೊಡಿ. ಅಲ್ಲಕ್ಕನ ಪುಣ್ಯತ್ಕಿತ್ತಿ ಇದೇಕಿಂಗ್ ಅಡಿಯ ನೀನು? ಅವೇನು ನಾವೇನು ಹೇಳವ ಮೇಲೆ ಏನು ಬರೋಕಿಲ್ಲ ಅಂದ್ಬಿಟ್ರೆ ನಮ್ಮ ಅಮ್ಮಗೇನೋ ಅಂದವ್ರೆ ಅತ್ತೆ ಹೋಗೋದೆ ಅಂತ. ಅವೇನು ನಮ್ಮ ಇಷ್ಟರ ಮಾಡ್ಕೊಳ್ಳೆ. ಬಾ ಮರುವಾದಿಂದ ಸುಮ್ಮನೆ ವಾಪಸ್ಬಿಡ ನೀನು. ಒಳ್ಳೆ ಮತ್ತಿನ ಬಂದ್ರು ಸರಿ ನೀನು. ಇಲ್ದಾರ ಬಂದ್ರು ಅಲ್ಲಿಗೆ ನಾನೇ ಬರ್ತೀನಿರು ಕರ್ಕ ಬರೋಕೆ. ಅಜ್ಜಿ ನಿಮ್ದು ಅಮ್ಮ ನಿಮ್ಮ ಕಾಲು ಕಟ್ಕೊತೀನಿ. ನಾನು ಪಾಡಗೊಂಡು ಬಿಟ್ಬಿಡಿ ಅಜ್ಜಿ. ಅಜ್ಜಿ ನಾನು ನೋವೇ ಬರ್ತೀನಿ. ನಾನು ಮೈಸೂರಿಗೆ ಹೋಯ್ತೀನಿ ಅಂತ ಹೇಳ್ತೇಲ್ವಾ? ನಾನು ಮಾತ್ರ ಬಂದ್ರೆ ಮೀನಾಕ್ಷಿ ಸರಿಯಾದ ಕೆಲಸಗಳಾಗೈತವೆ. ಮರುವಾದಿಂದ ಈಗ ಗೋವಿಂದನ ಜೊತೆ ಬಂದಿಯೋ ಇಲ್ಲ ನಾನೇ ಬರೋನು ಹೇಳು ಅಷ್ಟೇ. ನಾನು ಸುಮ್ಮನೆ ಜಾಸ್ತಿ ಮಾತು ತಡ್ಬೇಡ ನೀನು. ನನಗೆ ಬತ್ತಿ ಬರಕ್ಕೆ ಹೇಳೇ. ಈನಾಗ ನೀನು ಬಂದರೆ ಗೌರವ ಇಲ್ಲ. ನಾನೇ ಬರ್ತೀನಿ ಸುಮ್ಕೆ ಜುಟ್ಟಿಟ್ಕೊಂಡು ಯಾಕೆ ಬರ್ತೀನಿ. ಅಜ್ಜಿ ಪ್ಲೀಸ್ ನಿಮ್ದು ಅಮ್ಮ ಅಂತೀನಿ. ನಾನು ಪಾಡಗೆ ನಾನು ಬಿಟ್ಬಿಡಿ ಅಜ್ಜಿ. ನೋಡಿ ನನ್ನಿಂದ ಯಾರು ಸಂಸಾರ ಹಾಳಾಗೋದು ಬೇಡ. ನಾನು ಪಾಡಗೆ ನಾನು ಇರ್ತೀನಿ. ನಿಮ್ದು ಅಮ್ಮ ಅಂತೀನಿ. ನಾನು ನಿನ್ಗೆ ಹೇಳ್ತಾ ಇರೋದು ಏನು ಗೊತ್ತಾ? ಬಾ ಅಂತ ಬರ್ನಿಲ್ಲ ಅಂದ್ರೆ ಮಾತ್ರವೇ ನಿನಗೆ ಗೊತ್ತು ನಾನು ಎಂತವಳು ಅಂತವ. ಬರ್ತೀನಿ ಅಲ್ಲಿಗೆ. ನೀನು 16 ಬುಗಳು ಅಂತ ಹೇಳ್ತಾ ಇಲ್ಲ, ಬಾ ಅಂತ ಹೇಳ್ತಾ ಇರೋದು ನಾನು. ಯಾರು ಏನಾರು ಅಂದಿದ್ದಾರೆ ಹೇಳು. ನಾನು ಏನು ಅನ್ನಕ್ಕಿಲ್ಲ ಹೇಳು. ಯಾರು ಅಂದಿದ್ದಾರು? ಲತ್ನಾ ಇನ್ಯಾರಂದ್ರೆ ಅವಳೇ ಹೇಳಿರ್ಬೇಕು. ಅಯ್ಯೋ ಅಜ್ಜಿ ಇಲ್ಲ ಅಜ್ಜಿ, ದೇವ್ರನಿಗೂ ಅವ್ರ ಮೇಲೆ ಕ್ಯಾಕ್ ಸುಮ್ಮನೆ ಇಲ್ದೋದಾನು ಹೇಳ್ಬೇಕು. ಆ ಥರ ಏನಿಲ್ಲ. ನಾನೇ ಒಂದು 2 ದಿವಸ ಇದ್ಬಿಟ್ಟು ಬರ್ತೀನಿ ಅಜ್ಜಿ. ನಿಮ್ದು ಅಮ್ಮ ನಿಮ್ಮ ಕಾಲು ಕಟ್ಕೊತೀನಿ. ನೋಡಿ ನೀವು ನಿಜವಾಗ್ಲೂ ತುಂಬ ಪ್ರೀತಿಯಿಂದ ನೋಡ್ಕೊಂಡ್ರಿ. ಅದರಲ್ಲಿ ಇದಿಲ್ಲ. ನನಗೆ ಯಾಕೋ ಅಲ್ಲಿರೋಕೆ ಮನಸ್ಸಿಲ್ಲ ಕಣಜ್ಜಿ. ಇಲ್ಲಿ ಇರ್ತೀನಿ. ಅಲ್ಲ ಯಾರು ಹೇಳ್ತಾ 7 ಮಕ್ಳು ಹತ್ರ ನನಗೆ ಹೇಳಿದ್ನೇ ಹೇಳ್ತೀಯಲ್ಲ ನೀನು. ನಾನು ಸುಮ್ಮನೆ ತಾನೆ ಯಾವುದೇ ಕಾರಣಕ್ಕೂ ಇಲ್ಲ. ನೀನು ಬಂದಿಯೋ ಬರೋಕಿಲ್ವೋ ಅಷ್ಟು ಹೇಳಿಯ ನೀನು. ಗೋವಿಂದನ ಜೊತೆ ಬತ್ತಿಯೋ ಬರೋಕಿಲ್ವೋ ಅಜ್ಜಿ? ಕೊಡ್ಲೆ ಫೋನ್ ಅಜ್ಜಿ. ಆಯಿತು ಬಿಡಿ ಅಜ್ಜಿ, ಕೊಡು ಫೋನ್ ಅಂತ ಹೇಳ್ತಾರೆ ನಿನಗೆ. ಹಲೋ ಮಗೋಯ್ದ ಹೇಳಜ್ಜಿ. ಅವಳನ್ನ ಕರ್ಕಬಲ್ಲ. ಬೇಡ ಅಂದ್ರೆ ಬಿಡ್ಬೇಡ. ಕರ್ಕಬೇಕಾ ನೀನು? ಒಂದು 2 ದಿವಸ ಇದ್ಬಿಟ್ಟು ಬರ್ತೀನಿ ಅಂತ ಕೂತಾಳೆ. ನಾನು ಅದಕ್ಕೆ ಅಂದೆ ನೀನೇನೋ ಬರೀಲ್ಲ ನಾನು ಇಲ್ಲೇ ಉಳ್ಕೊತೀನಿ ಅಂದೆ. ಹಂಗಂದ್ರೂ ಇಲ್ಲ ನಾನು ಬರೀಕಿಲ್ಲ ಅಂತ ಕೂತಾಳೆ. ಹೆಂಗೆ ಮಾಡೋದು? ಸಾಸಕ್ಕೆ ಕೂತ್ಕೋ. ಕೋಳಿ ಕೇಳಿ ಮಸಾಲೆ ಹಾಕದ್ದ ಮರುವಾದಿನ ನಡಿ ಅದೇನು ಅವೇನು ಏನಕ್ಕಿಲ್ಲ ಮಗ. ನೋಡು ನಮ್ಮ ಅಜ್ಜಿಗೆ ನಮ್ಮ ಮನೆಯವ್ರಿಗೆಲ್ಲ ಜವಾಬ್ದಾರಿ ವಹಿಸ್ಬಿಟ್ಟು ನಮ್ಮ ಅಮ್ಮನ ಹುಟ್ಟು ಬಂದರೆ ಮಾಡಿ ಬೋದಿ ಕಳ್ಸೋರು ಅನ್ಕೊಳಕ್ಕಿಲ್ವಾ? ಇಲ್ಲ ಯಾರೇನಂದ್ರು ಅಂತಾನು ಬಾಯ್ಬಿಟ್ಟು ಹೇಳೋಳು. ಇಲ್ಲ ಯಾರೇನು ತೊಂದರೆ ಆಗದೆ ಅಂತಾನು ಹೇಳೋಳು. ಈಗ ಆಡ್ತಾ ಕುಂತಾಳೆ ಮಗ. ಇವಳು ನೋವೇ ಸುಮ್ಮನೆ ಅದಾಳ. ನಮ್ಮ ಅಮ್ಮನ ಇಸ್ಕೊಂಡಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕಿಲ್ವ ಹೆಣ್ಣು? ನಮ್ಮ ನಂಬಿಕೆ ಮೇಲೆ ಬಿಟ್ಟುಟ್ಟೋಗದೆ. ಊಸಾರಿಲ್ ತೋದಳು ಒಬ್ಬಳನ್ನೇ ಬಿಟ್ಟು ಹೆಂಗಿರೋದು? ಒಂದು ಹುರುಕ್ತು ಯಾರೋಣೆ ಆಗ ಏನನ್ನಕ್ಕಿಲ್ಲ ಹೆಣ್ಣು. ಹೆಣ್ಣು ಕೇಳೋ ಪ್ರಶ್ನೆ ನಾವು ಉತ್ತರ ಕೊಡೋಕ್ಕದ? ನಿಮ್ಮನ್ನ ಬಿಟ್ಟು ನಾನು ಓದ್ನಲ್ಲ. ಈಗ ನಮ್ಮ ಅಮ್ಮನ ಪರಿಸ್ಥಿತಿ ಹಿಂಗೆ ಆಗೋದಲ್ಲ ಅಂದಾಗ ನಾವು ಏನನ್ನಕ್ಕದದು? ಇವಳು ಯಾಕೆ ಆಗ್ತದೆ ತೊಡಗಲಿ ಇವಳು? ಸರಿ ಬಿಡು ಅಜ್ಜಿ, ಆಯ್ತು ಕರ್ಕ ಬರ್ತೀನಿ ಬಿಡು. ಕರ್ಕೊಂಡು ಬಾ. ಅವಳು ಬೇಡ ಗಿಡ ಅಂದ್ರೆ ಹೇಳು ಬರ್ತೀನಿ ನಾನೇ. ಸರಿ ಬಿಡು ಆಯ್ತು.
ಬೇಗ ಬೇಗ ಹೋಗೋದ ಟೈಮ್ ಆಯ್ತದೆ. ಅಮ್ಮ ನಿಮ್ಮ ಕಾಲ್ ಕಟ್ಕತಿ ನಾನು ಬರೋಕಿಲ್ಲ ಅಂತ ಹೇಳ್ತಿಲ್ವಾ? ನೀನು ಬಂದೇ ಬರೋಕೆ ಬೆಳಿಗ್ಗೆ ಬಿಡು ಆಯ್ತು, ನಾನೇ ಇಲ್ಲೇ ಇರ್ತೀನಿ ಹೋಯ್ಕಿಲ್ಲ. ಸರಿ ನೀವೇ ಹಿಂಗೆ ಆಡ್ತಾ ಇದೀರಿ ನೋಡಿ. ನಿಮ್ದು ಅಮ್ಮ ಅಂತೀನಿ, ನಿಮ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನೀವೇ ಕಿಲ್ಲಿದ್ದೀರಿ ನೋಡು, ಸಂಬಂಧ ಇದ್ದದ ಬಿಟ್ಟದ ನನಗೆ ಗೊತ್ತಿಲ್ಲ. ನಾನು ಹೋಯ್ಕಿಲ್ಲ, ನಾನು ನೀನು ಬರಗಂಟವ. ರೀ ಅರ್ಥ ಮಾಡ್ಕೊಳ್ಳಿ ನೀವು. ಒಳ್ಳೆ ಏನು ಹಿಂಗೆ ಆಡಿರಿ ನೀವು. ರೀ ಅವ್ರು ಏನೋ ಹೇಳ್ತಾರೆ, ನನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಹಿಂಗೆ ಆಡ್ತಾ ಇದೀರಿ? ನಾನು ನಿಮ್ದಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಸರಿ ಅಲ್ಲಿ ಯಾರಂದರು ಲತಾ ಅಂದ್ಲ, ನನಗೆ ಗೊತ್ತು ಅವಳೆ ಏನೋ ಅಂದಿರ್ತಲ್ಲ, ಅದಕ್ಕೆ ಹಿಂಗೆ ಆಡ್ತಿದ್ದೀನಿ ನೀನು. ಛೇ ಅವಳು ಏನು ಒಂದಿಲ್ಲ ಕಣ್ರಿ. ಇಲ್ಲ ಅಂದ್ರೆ ನಡಿ ಮತ್ತೀಗ ಈಗ ನಡ್ದೆ ಓದಿ ಹೋಯ್ಕು ಹೇಳಿಗ ಬಿಡು ಆಯ್ತು. ಹೋಯ್ಕೆ ಏನು ಅಡುಗೆ ಮಾಡಿದಿ? ಇಕ್ಕಬರ್ಗೂ ಹೊಟ್ಟೆ ಸಿಗ್ತದೆ, ಊಟ ಮಾಡಬೇಕು. ಏನು ಮಡಗಿದ್ದು ನಾನು ಏನು ಮಾಡಿಲ್ಲ. ಮತ್ತು ನೋಡಿ ಈಗ ಸುಮ್ಮನೆ ಆಪತ್ತಿಸ್ತಾರೆ. ನಾನು ಮಾತ್ರ ಹೋಯ್ಕೆಲ್ಲ ನಾನು ಬಿಡು ಅಜ್ಜಿ ಫೋನ್ ಮಾಡಿ ಹೇಳ್ತೀನಿ, ಇಲ್ಲೇ ಇರ್ತೀನಿ ಅಂದ್ಬಿಟ್ಟು. ಹಲೋ ರೀ ಎಲ್ಲಿದ್ದೀರಿ? ಮೀನಾಕ್ಷಿ ಮನೆಯವನಿ ಹಾಂ ಅಲ್ಲೇಕ್ಕೆ ಹೋಗಿದ್ದೀರಿ? ಕಾಕ ಬರಕ್ಕೆ ಬಂದಿನಿ ಕಲೆ. ನಿಮ್ದು ಯಾಕೋ ಜಾಸ್ತಿ ಆಗಿಲ್ವಾ? ಇನ್ಯಾರು ಹೋಗೋರಿತಿಲ್ವಾ? ನೀವೇ ಯಾಕೆ ಹೋಗ್ಬೇಕಾಗಿತ್ತು? ನೀವೇ ಹೋಗ್ಬೇಕಾ? ಬೇರೆ ಯಾರು ಹೋಗ್ಕಾಯ್ತಿಲ್ವಾ? ಯಾಕೆ ಬರಕ್ಕೆ ನೀವೇ ಹೋಗ್ಬೇಕಾಗಿತ್ತಾ? ಏನೇನು ಆಡ್ಕಾಡಿರೋ ಕಣೆ. ಅಲ್ಲ ಏನು ಆಡ್ಕಾಡಿರಿ ಹಿಂಗೆ ನೀವೇ ಸರಿ ನೀವು. ಥೂ ಅದೇನು ಮುನ್ಸುಕುಲ್ವ ಕಣೆ. ಏನು ಮಾನ ಮರುವುದೇನೋದೇನಾರು ಇದ್ರೆ ಹಿಂಗೆ ಆಡ್ತಿಲ್ಲ ನೀವು. ತಿರ್ಗಾ ನಾಚಿಕಿಲ್ದಾನೆ ಮಾತಾಡ್ತಿರಲ್ಲ ಹೇಳು. ನೋಡು ಒಳ್ಳೆ ಮಾತಲ್ಲಿ ಹೇಳ್ತೇವನಿ, ಯಾಕೋ ನಿನ್ನ ಮೇಲೆ ಅನುಮಾನ ನನಗೆ ಏನೋ ಒಂದಿದೆ ಅಂತವ. ರೀ ನಾನಕ್ರಿ ಏನನ್ನ ಕೇಳಿಬೇಕಾರೆ ಅವಳ ಕೇಳಿ ನಾನು ಏನೋ ಒಂದಿದಾನಂತ. ಅವಳು ಬಾಯ್ ಬಿಡ್ತೀಯಲ್ಲ, ಬಾಯ್ ಬಿಟ್ಟು ಹೇಳಿದ್ಮೇಲೆ ಆಮೇಲೆ ನಿನ್ನ ಗಾಚಾರ ಬಿಡಿಸ್ತೀನಿ. ದೇವ್ರಣಗೂ ನಾನು ಏನು ಒಂದಿಲ್ಲ ಕಣ್ರಿ. ಅದಕ್ಕೆ ನನ್ನ ಮೇಲೆ ಕೇಳ್ತಾ ಇದ್ರಿ ನೀವು. ನನ್ನ ದೇವ್ರಣಗೂ ಏನು ಒಂದಿಲ್ಲ. ಮತ್ತೆ ಕಾರಣ ಇಲ್ದಾನೆ ಯಾಕಿಲ್ ಬಂದಿದ್ದಳು? ಅಲ್ಲಿ ಬಾ ಅಂದ್ರೆ ಬರ್ತೇನೆ ಇಲ್ವಲ್ಲ. ಸರಿ ಅದಕ್ಕೆ ನಾನೇನ್ರಿ ಮಾಡನೆ? ಅವ್ರೇನೇನೋ ಕಾರಣ ಕೊಟ್ಟೋದ್ರೆ ಅದಕ್ಕೆ ನಾನು ಜವಾಬ್ದಾರಿ ಹಾಕದ. ಇದೊಳೆ ಸರಿ ಆಯ್ತು ನಿಮ್ದೊಳೆಯ. ಸರಿ ಈಗ ಅಲ್ಲೇನು ಕೆಲಸ ಬನ್ನಿ ಬೇಗ. ಇಲ್ಲ ಬರೋಕಿಲ್ಲ ಅಂತ ಆಟ ಮಾಡ್ತಾಳೆ. ನೋಡ್ತೀನಿ ಅದು ಯಾವಾಗ ಬಂದವಳು ಬರಲಿ, ನಾನು ಜೊತೆಲಿ ಇರ್ತೀನಿ ಬಿಡು. ಇಲ್ಲೇ ಇರ್ತೀನಿ. ನವ್ಯನ್ಗೆ ಏನು ಉತ್ತರ ಕೊಡೋಣ? ನಿಮ್ಮ ಬಿಟ್ಬಿಟ್ಟು ಅಂದ ನಮ್ಮ ಅಮ್ಮನಿಗೆ ಹಿಂಗೆ ಆಗದ್ರ ಅಂದಾಗ ನಾನು ತಲೆ ತಗ್ಸಕ್ಕದ ಮಕ್ಳು ಮುಂದ್ಗಡೆ ನಾನು ಇಲ್ಲೇ ಇರ್ತೀನಿ ಕಂದ್ಬಿಡು. ನೀವು ಅಲ್ಲೇ ಇದ್ದೀರಿ ಪರವಾಗಿಲ್ವಲ್ಲ. ಏನ್ರಿ ನೀವು ಮಾತಾಡೋ ಮಾತನ್ನ ಏನು ನಿಮ್ಮ ನಿಜವಾಗ್ಲೂ ನಿಮ್ಮ ನಡವಳಿಕೆನೇ ಅರ್ಥ ಆಯ್ತಲ್ಲ ನನಗೆ. ಏನು ಹಿಂಗೆ ಹೇಳ್ತಾ ಇದ್ರಿ ನೀವು? ಅಲ್ಲೇನು ಮಾಡಕ್ಕೆ ಹೋಗ್ಕೊಳ್ಕತ್ತಿದ್ರಿ ಅವಳ ಮನೇಲಿ ನೀವು? ಹಾಂ ಬಟ್ಟೆ ಬರ ತುಂಬಿಮ್ಕ ಹೊಂಟೋಗಿದ್ದೀರಾ ಅವಳ ಜೊತೆ ಇರೋಕೆ ನೀವು? ಏನು ಈ ಥರ ಮೋಸ ಮಾಡ್ತಾ ಇದ್ದೀರಿ? ನನಗೇನು ಮೋಸ ಮಾಡಿಲ್ಲ, ನೇ ಮಾಡಿಲ್ಲ ಅಂತೀರಿ. ಇದು ಮೋಸ ಅಲ್ವಾ? ಏಯ್ ಹೇಳಷ್ಟ ಕೇಳು ಹುಸಿಯ ಬೋಗ್ಲು ಬೇಡ, ನಾಯಿ ಬೋಗ್ಲಂಗೆ. ಏನು ನೀನು ಸರಿ ಎಲ್ಲ ಮಾತು ಕಲ್ತಿರೋಳು. ಹೇಳ್ದಷ್ಟ ಕೇಳಬೇಕು. ಯಾಕೆ ಹೇಳ್ತೇನೆ ಅನ್ನೋದು ಅರ್ಥ ಮಾಡ್ಕೊಂಡು ತಲೆಗೆ ಹೋಯ್ತಲ್ಲ ನಿನಗೆ. ಎಷ್ಟು ಸತಿ ಹೇಳ್ಬೇಕು ನಿನಗೆ? ಒಂದು ಸತಿ ಅರ್ಥ ಆಯ್ತಿರೋ ಹೇಳು. ಅಲ್ಲ ಒಂದು ಸತಿ ಅರ್ಥ ಆಯ್ತಿರೋ ನಿನಗೆ? ಅಲ್ಲ ಈಗ ಏನಾರು ಇವಳಿಗೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ನವ್ಯ ನಾನು ಸುಮ್ಮನೆ ಬಿಟ್ಟಳ. ನಿನ್ನ ಜವಾಬ್ದಾರಿಗೆ ವಹಿಸ್ಬಿಟ್ಟು ಹೋಗಿದ್ದಲ್ವಪ್ಪ, ಏನಪ್ಪ ಹಿಂಗೆ ಮಾಡಿದೆಯಲ್ಲ, ಹಿಂಗೆ ಆಯ್ತಲ್ಲಪ್ಪ ಅಂದಾಗ ಆ ಮಕ್ಳು ಮುಂಗಟ್ಟು ನಾನು ತಲೆ ತಗ್ಸನ. ಈಗ ಮೀನಾಕ್ಷಿ ಅವಳು ಲತ ನಮ್ಮ ನವ್ಯ ಮನೆಗೆ ಬರೋಗಂಟ ಮೀನಾಕ್ಷಿ ನಮ್ಮ ಜವಾಬ್ದಾರಿ ನಾವು ಚೆನ್ನಾಗಿ ನೋಡ್ಕೋಬೇಕು. ಬರ್ನಿಲ್ಲ ನಾನು ಇಲ್ಲೇ ಉಳ್ಕೊತೀನಿ. ಬಿಡು ಅದೆಷ್ಟು ಇಸ್ಕೊಂಟಿತ್ತಳು ಇರಲಿ, ನಾನು ಇಲ್ಲೇ ಇರ್ತೀನಿ. ಮಾಡಕ್ಕೆ ಕೆಲಸ ಬಿಟ್ಟು ಮಾವನ್ ಕರ್ಕೊ ಹೋಗ್ತಿದ್ರಿ ಅಂತ ಹಂಗಾಯ್ತು ನಿಮ್ಮ ಕತೆ. ಅಲ್ಲ ನೀನು ಯಾರು ಇಲ್ವಾ ಕರ್ಕ ಬರೋಕೆ? ಅವಳ ನೀನೇ ಹೋಗ್ಬೇಕಾಗಿತ್ತಾ? ನೀನೇ ಹೋಗ್ಬೇಕಾಗಿತ್ತಾ? ಇಲ್ಲ ಅಂಗಡಿ ಕೆಲಸನ ಬಿಟ್ಬಿಟ್ಟು ನಿಂತ್ಕೋಬೇಕಾಗಿತ್ತಾ? ಹಳೆನೇ ಅನ್ಕೊಳ್ಳಿ ಜಾಸ್ತಿ ಆಗ್ಬಿಟ್ಟಿರ್ಬೇಕು. ಶುರುವಾದಿನ ಫೋನ್ ಮಾಡ್ಕೊ ನೀನು. ಮುಡುಗು ಫೋನ್ ಅಂದರೆ ಜಾಸ್ತಿ ಮಾತು ಬಿಡ ನೀನು. ಮುಡುಗು ಫೋನ್ ಮಾಡ್ಬಿಡ ನೀನು ನನಗೆ. ಅಲ್ಲ ಕಣ್ರಿ ನೀವು ಅಲ್ಲೇ ಉಳ್ಕೊತೀನಿ ಅಂತ ಇದ್ದೀರಲ್ರಿ. ಏನ್ರಿ ಹಿಂಗೆ ನೋಡ್ತಾರೆ ನನ್ನ ಕೇಳ್ರಿ. ಇದು ಆಸೆಯ ಲೈ ಏನು ಮಾತಾಡ್ತಿದ್ದೀನಿ ನೀನು? ಏನೇ ಮಾತಾಡ್ತಿದ್ದೀನಿ ನೀನು? ಬಂದ್ರು ಮಾತ್ರ ಮಕಾಸೆ ಹೊಡ್ತೀನಿ ನಾನು. ಮರುವಾದಿನ ಫೋನ್ ಇಟ್ಟು ಸರಿ ನೀನು. ಜಾಸ್ತಿ ಮಾತಾಡಿದ್ರೆ ಸರಿ ಕೆಲಸಗಳಾಗ ಹೋಗ್ತವೆ. ಹಾಂ ಇದೇನ್ರಿ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ ನೀವು? ಹಿಂಗೆ ನಾನು ಮಾತಾಡೋದು ಮುಡುಗು ಫೋನ ಸುಮ್ಮನೆ ನೀನು ಅವಳು ಬತ್ತೇ ಇಲ್ಲ ಅಂತ ನನ್ನ ಟೆನ್ಷನ್ ನನಗೆ. ಇವಳೊಳೆ ಮುಡುಗು ನೀವು ಸರಿ ಬಿಡಿ ಆಯ್ತು ಬಿಡಿ. ನನಗೆ ನಿಮಗೆ ನನಗಿಂತ ಅವಳೇ ಇಂಪಾರ್ಟೆಂಟ್ ಅಲ್ವಾ? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.